ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಾನು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಲೋಕಿಕೆರೆ ನೋಡು ರವೀಂದ್ರನಾಥ್ ಬಡಾವಣೆಯಲ್ಲಿ 37 ಮನೆಗಳನ್ನು ಒಡೆದಾಕಿರ್ತಕ್ಕಂಥ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಬಹಳ ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಕ್ಷಣ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲವನ್ನೂ ಅನುಭವಿಸ್ಬೇಕು. ಹಾಗಂತ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಕಟ್ಕೊಂಡಿರ್ತಕ್ಕಂಥ ಬ್ರಿಟಿಷ್ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ DVG ವಾಯ್ಸ್ ಮೂಲಕ ಎಚ್ಚರಿಕೆಯ ಸಂದೇಶ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಹಿಂದೆ ಅದು ಏನು ಇವಾಗ 37 ಮನೆಗಳನ್ನು ಕೆಡವಿದರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ದಾವಣಗೆರೆ ತಹಸೀಲ್ದಾರ್ ಅಶ್ವಥ್ ಅವರು ಹೈಕೋರ್ಟ್ ಆದೇಶವನ್ನು ಇಟ್ಕೊಂಡು ದಾವಣಗೆರೆ JMFCಯಲ್ಲಿ 15ನೇ ತಾರೀಕುವರೆಗೂ ಸಮಯ ಇದ್ರೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿಯವರು ಊರಿಂದ ಹೊರಗಡೆ ಟೂರ್ ಹೋಗಿದ್ರು. ಯಾಕೆ ಅಂತ ಹೇಳಿದ್ರೆ, ನೀವು ಸಹ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಿರತಕ್ಕಂಥವ್ರೆ. ಅಶ್ವಥ್ ಅವರೇ, ನೀವೇನು ಒಂದೇ ಸಲ ಬಂದು ಅಲ್ಲಿ ತಹಸೀಲ್ದಾರ್ ಆಗಿ ಕೂತ್ಕೊಂಡಿಲ್ಲ. ನೀವು ಹಿಂದೆ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಬಂದಿರತಕ್ಕಂಥದ್ದು. ಕಾನೂನು ಎಲ್ಲರಿಗೂ ಒಂದೇ. ಹಾಗಂದ ತಕ್ಷಣನೇ ಊರಲ್ಲಿ ಉಸ್ತುವಾರಿ ಸಚಿವರು ಇಲ್ದಾಗ ಇವನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಅವ್ರು ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ಮಲಗಬೇಕು, ಅವ್ರ ಮನದಾಳದ ಮಾತುಗಳನ್ನಾದ್ರೂ ಕೇಳಿ. ಅಟ್ಲೀಸ್ಟ್ ಆ ವಾರ್ಡ್ನಲ್ಲಿರ್ತಕ್ಕಂಥ ಕಾರ್ಪೊರೇಟ್ರು ಗೀತಾ ನಾಗರಾಜ್ ಅವರೇ, ಏನ್ರಿ ನೀವು ಪ್ರೂವ್ ಮಾಡಿಬಿಟ್ರಲ್ರಿ. ನೀವು ರಾಜಕಾರಣಿಗಳೆಲ್ಲ ಸಮಯ ಸಾಧಕರು ಎಂಬುದನ್ನ ಪ್ರೂವ್ ಮಾಡಿಬಿಟ್ರಿ. ಪಕ್ಕದ ವಾರ್ಡಲ್ಲಿರ್ತಕ್ಕಂಥ ಶೈಲಜಾ ನಾಗರಾಜ್ ಅವರು ಅವತ್ತಿನಿಂದಲೂ ನೋಡಿ, ಅವರು ಪೊಲೀಸರು ಯಾವ ರೀತಿ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ನಾಗರಾಜ್ ಅವ್ರನ್ನ. ಅದೇ ರೀತಿಯಾಗಿ ಅಲ್ಲಿ ಏನು ಅಡ್ಡ ಹೋಗಿರ್ತಕ್ಕಂಥವ್ರನ್ನ, ಅಂದ್ರೆ ಅಲ್ಲಿ ಏನು ಪೊಲೀಸ್ನವರಿಗೆ ಪ್ರಶ್ನೆ ಮಾಡುವಂಥವ್ರನ್ನ ಯಾವ ರೀತಿ ಎಳ್ಕೊಂಡು ಹೋಗ್ತಾರೆ ನೋಡ್ರಿ. ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಇದು ನಮಗೆ ವಾಸ್ತವ್ಯ ಗೊತ್ತಾಗ್ತಾ ಇಲ್ಲ ಅಲ್ರಿ. 10 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸರ್ಕಾರಿ ಜಾಗ ಆಗಿರ್ಲಿ, ಗೋಮಾಳ ಜಾಗ ಆಗಿರ್ಲಿ, ಪಾರ್ಕ್ ಆಗಿರ್ಲಿ, ಅವರಿಗೆ ಅಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಇನ್ನೊಂದು ಕಡೆಗೆ ಎಲ್ಲಾದ್ರೂ ವ್ಯವಸ್ಥೆ ಮಾಡಿಬಿಟ್ಟು ಅವನ್ನ ಖಾಲಿ ಮಾಡಿಸಿ. ಯಾರು ಹಾಕಿದ್ದಾರೆ? ಅದೇ ಗೋಮಾಳ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಹೋಗಿರ್ತಕ್ಕಂಥ ಇಂಜಿನಿಯರು, ಅವ್ರದ್ದೊಂದು ಕಮಿಟಿ ಇದೆ. ಅವರಿಗೆ ಅಲ್ಲಿ ಪಾರ್ಕ್ ಮಾಡ್ಕೊಂಡು ಅಡ್ಡಾಡ್ಬೇಕಲ್ಲ, ಅವರು ಅಡ್ನಾಡಿಗಳ ತರ. ನಿಮ್ ಯೋಗ್ಯತೆಗೆ ಗೋಮಾಳ ಜಮೀನಿನಲ್ಲಿ ನೀನ್ ಮನೆಗಳು ಕಟ್ಕೊಂಡಿರೋದು, ನಿನ್ಗೆ ಯಾವನ್ ಈ ಸೋತ್ ಮಾಡಿಕೊಟ್ಟ? ಅವನ್ನೆಲ್ಲ ತೆಗಿತೀನಿ. ಟೋಟಲ್ ಆಗಿ ಅಲ್ಲಿ ಎಷ್ಟು ಎಕರೆ ಇತ್ತು, ಯಾರ್ಯಾರು ಏನೇನು ಮಾಡ್ಕೊಂಡು ತಿಂದಿದ್ದೀರಾ ಅವೆಲ್ಲ ಗೊತ್ತಿದ್ರು ಯಾಕೆ ಸುಮ್ಮನಿದ್ದೆ ಗೊತ್ತಾ? ಅಲ್ಲಿ ಬಡವರು ಜೀವನ ಮಾಡ್ತಾ ಇದ್ದಾರೆ. ಇವ್ನು ಯಾವನು ಇಂಜಿನಿಯರು, ವಕೀಲರು, ಡಾಕ್ಟ್ರು, ಮೇಸ್ಟ್ರು ಎಲ್ಲರೂ ಅಲ್ಲಿ ಪಕ್ಕದಾಗ ಮನೆ ಕಟ್ಕೊಂಡಿದ್ದಾರೆ. ಅವರವೇ ಕೊಡ್ದಿಲ್ಲ. ಇವರಷ್ಟೇ ಬಡವರಷ್ಟೇ ನಿಮ್ ಕಣ್ಣಿಗೆ ಕಾಣ್ತಾ ಇರೋದು. ಅಧಿಕಾರಿಗಳಿಗೆ ಎಚ್ಚರಿಕೆ ಸಂದೇಶ ಅಂತ ತಿಳ್ಕೊಳ್ಳಿ. ನೀವು ಬರೇ ಬಡವರು ಟಾರ್ಗೆಟ್ ಮಾಡಬೇಡ್ರಿ. ಯಾಕೆ? ದುಡ್ಡಿದ್ದಂತ ನಿಮಗೆ ರೊಕ್ಕ ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದಾನ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನೋಡಿ ಅವರಿಗೆ ಯಾವ ತರ ಕಷ್ಟ ಇದೆ ನೋಡಿ. ಎಲ್ಲ ಇದ್ಬಿಟ್ಟು ಒಂದು ನಿರಾಥಾಶ್ರಮದಲ್ಲಿ ಹೋಗಿ, ಒಂದು ಅನಾಥಾಶ್ರಮದಲ್ಲಿ ಹೋಗಿ ಜೀವನ ಮಾಡ್ಬೇಕು. ಅವರೆಲ್ಲ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು, ಗಂಡ. ಇದೇನ್ ಕರ್ಮರಿ ಪಾಪ ಅವ್ರದ್ದು. ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ದ ತಪ್ಪಾಗ್ಬಿಡ್ತಾ? ಎಲ್ಲ ಕಡೆಗೂ ಹಿಂಗೇನಾ? ದಾವಣಗೆರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಜಿಲ್ಲಾಧಿಕಾರಿಗಳೇ ಆರ್ಡರ್ ಮಾಡಿಬಿಟ್ರಲ್ರಿ ನಿಮಗೆ. ಅಶ್ವಥ್ ಅವರೇ, ದಯವಿಟ್ಟು ಅವರಿಗೆ ಒಂದು ಇರ್ಲಿಕ್ಕೆ ಒಂದು ವ್ಯವಸ್ಥೆನಾದ್ರೂ ಮಾಡಿಕೊಡಿ. ಎಷ್ಟು ದಿವಸ ಅಂತ ಅವ್ರು ಅಲ್ಲಿ ಮಲ್ಕೋಬೇಕು? ಅಲ್ಲಿ ನೋಡಿ ಅವ್ರ ವ್ಯವಸ್ಥೆಗಳು ನೋಡ್ರಿ. ಹೊಟ್ಟೆ ಉರಿಯುತ್ತಲ್ರಿ ನಮ್ಗ. ನಿಜವಾಗಿ ಹೊಟ್ಟೆ ಉರಿಯುತ್ರಿ. ನೀವು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ದುರುಪಯೋಗ ಪಡಿಸ್ಕೋಬೇಡಿ. ಬಡವರ ಮೇಲೆ ದೌರ್ಜನ್ಯ ಮಾಡಬೇಡಿ. ರೇ ಗೀತಾ ನಾಗರಾಜ್ ಅವರೇ, ಕಾರ್ಪೊರೇಟ್ರೆ, ನೀವು ಇನ್ನೊಂದ್ಸಲ ಹೋಗ್ತಿರಲ್ರಿ, ಅಲ್ಲಿ ಬೆಲೆ ಇರುತ್ತೇನ್ರಿ ನಿಮಗೆ? ರಾಜಕಾರಣಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ? ಕೇಸ್ ಇದೆಯೋ, ಕೋರ್ಟ್ ಇದೆಯೋ, ಕಚೇರಿ ಇದೆಯೋ, ಜನಸಾಮಾನ್ಯರ ಜೊತೆ ಬೆರಿಬೇಕಾಗಿರ್ತಕ್ಕಂಥದ್ದು ನಿನ್ನ
ಕರ್ತವ್ಯ. ಅದು ಬಿಟ್ಬಿಟ್ಟು ಇಷ್ಟು ದಿವಸ ಆದ್ರೂ ಒಂದ್ ದಿವಸಕ್ಕಾದ್ರೂ ಹೋಗಿದ್ದೀರಾ ನೀವು ಅಲ್ಲಿಗೆ? ಒಂದು ದಿವಸಕ್ಕೆ ಒಂದು ಕ್ಷಣನಾದ್ರೂ ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಯಾಕೆ ಬಿಜೆಪಿ ಪಕ್ಷದಲ್ಲಿ ಯಾರು ಇಲ್ವಾ ಗಂಡು ಮಕ್ಕಳು? ಕಾಂಗ್ರೆಸ್ ಪಕ್ಷದಲ್ಲಿ ನಾಗರಾಜ್ ಅವ್ರು ಬಿಟ್ರೆ ಮತ್ತೆ ಯಾರು ಇಲ್ವಾ? ಅಂದ್ರೆ ಅವ್ರವ್ರ ಏರಿಯಾಕ್ಕೆ ಸಂಬಂಧಪಟ್ಟಿದ್ದು ಅವ್ರವ್ರೇ ನೋಡ್ಕೋಬೇಕು ಅಂತಲ್ಲ. ಏನು ಮನುಷ್ಯತ್ವ ಇರ್ತಕ್ಕಂಥವ್ರು ಹೋಗಿ ಯಾರಾದ್ರೂ ಒಬ್ರು ಹೋಗಿ ಹೇಳಿ, ಇಲ್ಲ ಆಗಿದೆ, ಇಲ್ಲ ಮಾಡೋಣ, ಪ್ರೂವ್ ಮಾಡ್ಬಿಟ್ರಲ್ಲ ದಾವಣಗೆರೆ ಒಬ್ರೇ ಹೀರೋ, ಒಬ್ರೇ ಧೀರ, ಒಬ್ರೇ ಶೂರ ಅಂತ. ದಾವಣಗೆರೆ SS ಮಲ್ಲಿಕಾರ್ಜುನ್ ಅವ್ರನ್ನ ಅವ್ರು ಇಲ್ದಾಗೆ ತಾನೆ ನೀವೆಲ್ಲ ಖಾಲಿ ಮಾಡಿಸಿರೋದು ಅಧಿಕಾರಿಗಳು. ಅವ್ರು ಬಂದ್ಮೇಲೆ ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ. ಅವ್ರಿಗೂ ಕೊಡ್ಬೇಕು, ದಾವಣಗೆರೆ MP ಮೇಡಮ್ರಿಗೂ ಕೊಡ್ಬೇಕು, ಶಾಮನೂರು ಶಿವಶಂಕರಪ್ಪನವ್ರಿಗೂ ಕೊಡ್ಬೇಕು. ಮತ್ತೆ ನಿಮಗೆ ಬಿಜೆಪಿ ಪಕ್ಷ ಏಕಪಕ್ಷೀಯ ಮಾಡಿಬಿಡಿ ದಾವಣಗೆರೆಯನ್ನ. ಬಿಜೆಪಿ ಕೈಲಿ ಏನು ಕಿಸಿಯಕ್ ಆಗಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಎಲ್ಲರಿಗೂ. ಖಾಲಿ ಮಾಡಿಸಿದ್ದಾರೆ ಅಲ್ಲೆಲ್ಲ ಬಡವ್ರನ್ನ. ಕೋರ್ಟ್ ಇದೆ, ಕಚೇರಿ ಇದೆ, ಒಬ್ರಿಗಾದ್ರೂ ಮಾನವೀಯತೆ ಇದೆ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ, ಒಬ್ಬ ಪಕ್ಕದ ವಾರ್ಡ್ ಕಾರ್ಪೊರೇಟ್ರು, ಸಾಮಾಜಿಕ ಹೋರಾಟಗಾರರು, ಅವ್ರು ಬಿಟ್ಟು ಇನ್ನೇನ್ ಬಂದಿರಾ? ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅಂತ ಇಷ್ಟು ಕೈಲಿ ಆಗುತ್ತೆ ಹೊರತು ನಿಮ್ಮಂತರ ಕೈಲಿ ಏನೂ ಆಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ. ನೋಡಿ, ಅವರು ಮನದೊಂದು ಮಾತನಾಡ್ತಿರ್ತಕ್ಕಂಥ ವಿಡಿಯೋವನ್ನೆಲ್ಲ ಕೇಳಿಸ್ಕೊಳ್ಳಿ, ನೋಡಿ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ನೋಡಿ, ಇದು ಸುಮಾರು 2012ನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂ ಜೀವನ ಮಾಡಿದ್ದಾರೆ ಅವರು. ಈಗ ಇದಕ್ಕಿದ್ದಂಗೆ ಒಂದೇ ಸಲಕ್ಕೆ ಅಲ್ಲೆಲ್ಲ ಹೊಡೆದ್ಬಿಟ್ಟು ಹೋಗಿ ಯಾವುದೋ ಒಂದು ಆಶ್ರಮಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ಜಿಲ್ಲಾಡಳಿತ ತಕ್ಕ ನಾಚಿಕೆ ಆಗ್ಬೇಕಲ್ವಾ? ಪೂರ್ತಿ ವಿಡಿಯೋ ನೋಡಿ. ನೊಂದಿರ್ತಕ್ಕಂಥ ಸಂತ್ರಸ್ತ ನೀವು ಇಲ್ಲಿ ಎಲ್ಲಿವರೆಗೂ ಇರಬೇಕು ಅಂತ ನಿಮಗೆ ಆದೇಶ ಆಗಿದೆ? ಇರಬೇಕು ಅಂತ ನಮಗೇನು ಹೇಳಿಲ್ಲ ಮೇಡಮ್. ಒಟ್ಟ ನಿರಾಶ್ರಿತರ ಆಶ್ರಮದಲ್ಲಿ ಕರ್ಕೊಂಡ್ ಬಂದು ನಮ್ಮನ್ನ ಬಿಟ್ಟಿದ್ದಾರೆ ತಹಶೀಲ್ದಾರರು. ಏಕಾಏಕಿ ಬೆಳಗ್ಗೆ ಬಂದು ಮನೆಗಳನ್ನ ಹೊಡೆದಿದ್ದಾರೆ, ಬಾಕ್ಲು ಬಡದ್ ಎದ್ದಳಿಸಿ. ಟೈಮು ಕೊಟ್ಟಿಲ್ಲ ಅವರು, ಇರಕ್ಕೆ ಬಟ್ಟೆನೂ ಇಲ್ಲ, ನಮಗೆ ಸೂರು ಇಲ್ಲ. ನಾವ್ ಎಲ್ಲಿಗೆ ಹೋಗ್ಬೇಕು ಮೇಡಮ್? ಏಕಾಏಕಿ ಬಂದು 15ನೇ ತಾರೀಕಿಗೆ ಅಂದರು, ಏಕಾಏಕಿ ಬಂದು ಈ ನಮ್ನಿ ಮಾಡಿದ್ರೆ ನಮ್ಮ ಮಕ್ಳು ನಮ್ಮ ಅತ್ತೆ ಕಟ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ? ವಯಸ್ಸಾದವ್ರನ್ನ ಕಟ್ಕೊಂಡು ಅವ್ರಿಗೆ BP ಶುಗರ್ ಇದೆ, ನಾನು ಎಲ್ಲಿಗೆ ಹೋಗ್ಲಿ? ಏಕಾಏಕಿ 5 ಜನ ಆಮೇಲೆ ಕಂಪ್ಲೇಂಟ್ ಮಾಡಿದಾರಲ್ಲ, ಅವ್ರಿಗೆ ಟೈಮ್ ಕೊಡಿಸ್ಬೇಕಿತ್ತು ಮೇಡಮ್. ಏಕಾಏಕಿ ಈ ರೀತಿ ಬಂದು ಬೆಳಗ್ಗೆನೆ ಬಂದು ಮಾಡ್ಬೇಕು ಅನ್ನೋದೇನು ಇದ್ದಿದ್ದಿಲ್ಲ. ನಾವು ಕಷ್ಟಪಟ್ಟು ಮನೆಗಳನ್ನ ಕಟ್ಕೊಂಡಿದ್ವಿ, ಕೂಲಿ ನಾಲಿ ಮಾಡಿ ರೊಟ್ಟಿ ಸುಟ್ಟು ಕಟ್ಕೊಂಡಿದ್ವಿ ಮನೆಗಳಿಂದ. ಏಕಾಏಕಿ ಬಂದು ಈ ರೀತಿ ಮಾಡಬಾರ್ದಿತ್ತು. ತಹಶೀಲ್ದಾರ್ ಇಲ್ಲಿ ಯಾರೇ ಅಧಿಕಾರಿಗಳಾಗಿರ್ಲಿ ಓಟ್ ಕೇಳಕ್ ಬರ್ತಾರೆ ಮೇಡಮ್. ಸ್ಲಮ್ ಅಲ್ವಾ? ಓಟ್ ಕೇಳಕ್ ಬಂದ್ರೆ ಜನ ಸ್ಲಮ್ ಅಲ್ವಾ? ಮತ್ತೆ ಯಾಕೆ ಬರ್ಬೇಕು ಓಟ್ ಕೇಳಕ್ಕೆ? ಸ್ಲಮ್ ಅಲ್ಲಿ ಇರೋರಿಗೆ ಯಾಕೆ ಬರ್ಬೇಕು ಓಟ್ ಕೇಳಕ್ಕೆ? ಸ್ಲಮ್ ಅಂದ್ಮೇಲೆ ಬಿಟ್ಬಿಡ್ಬೇಕು, ಅವ್ರನ್ನ ಡಿಕ್ಲೇರ್ ಮಾಡ್ಬಿಡ್ಬೇಕು, ಅವ್ರನ್ನ ಇವ್ರು ಸ್ಲಮ್ ಜನ ಅಂತ ಹೇಳಿ ಬಿಟ್ಬಿಡ್ಬೇಕು ಅವ್ರನ್ನ. ನಿಮಗೆ ಆ ಮನೆಗೆಲ್ಲ ಆಧಾರ್ ಕಾರ್ಡ್, ID ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ನೀವಿರೋ ಜಾಗದಲ್ಲಿ ಇದೆಯಾ? ಎಲ್ಲ ಅಲ್ಲಿದೆ ಮೇಡಮ್. ಮತ್ತೆ ಅಲ್ಲೇ ಇದ್ಮೇಲೆ 15 ವರ್ಷ ತನಕ ಇರಕತ್ತಿ. ನಮ್ದು ಸಿರಿಮಾನಹಳ್ಳಿ ಮನೆಯೆಲ್ಲ ನಾವು ಕಳ್ಕೊಂಡು ಬೀದಿಗೆ ಬಂದಿದೀವಿ. ಬೀದಿಗೆ ಬಂದ್ಮೇಲೆ ಇಲ್ಲಿ ಬಾಡಿಗೆ ಮನೇಲಿ ಇದೀನಿ. 4 ಬಾಡಿಗೆ ಮನೆ ಸುತ್ತರ್ದು ಕೊನೆಗೆ ಇಲ್ಲಿ ಜಾಗ ಐತಿ, ಗೋಮಾಳ ಜಾಗ ಅಂತ ಇಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿದೆ ಮೇಡಮ್. ಅದು ಗೋಮಾಳ ಜಾಗನೇ ಅಂತ ಹೇಳಿ ಅಂತ ಈಗ ಪಾರ್ಕ್ ಜಾಗ ಅಂತ ಹೇಳ್ತಿದಾರೆ ಅವ್ರು. ಗೋಮಾಳ ಜಾಗ ಅಂತಿದ್ದಾರೆ, ಈಗ ಹೆಂಗ್ ಪಾರ್ಕ್ ಜಾಗ ಆಯ್ತದು? 5 ಜನ ಪಾರ್ಕ್ ಬೇಕು ಅಂತ ಹೇಳಿದಾರಲ್ಲ ಮೇಡಮ್. ಆ ಜಾಗದಲ್ಲಿ ಪಾರ್ಕೇ ನಿರ್ಮಾಣ ಆಗ್ಬೇಕು ಹೊರತು ಬೇರೆ ನಿರ್ಮಾಣ ಆಗ್ಕೂಡ್ದು. ಈಗ ನಿಮ್ಮ ಹೋರಾಟ ಎಲ್ಲಿ, ಯಾವ ರೀತಿ ಹೋರಾಟ ಮುಂದೆ ಮಾಡ್ತೀರಾ? ಮೇಡಮ್ ನಮಗೆ ಮನೆ ಬೇಕು, 20-30 ಜಾಗ ಬೇಕು. ತಹಶೀಲ್ದಾರು ಹೇಳಿದ್ದಾರೆ, ನಿಮಗೆ ನೆಳ್ಳು ಮಾಡ್ತೀವಮ್ಮ ಅಂತ ಹೇಳಿದ್ದಾರೆ. ಅವ್ರು ನೆಳ್ಳು ಮಾಡಿ ನಮಗೆ ಕೊಡ್ಬೇಕಿತ್ತು ಮೇಡಮ್. ಫಸ್ಟ್ ನಿಮ್ಗಿಂತ ಜಾಗ ಇದೆ, ನೀವು ಹೋಗಿ ಅಲ್ಲಿ ಕಟ್ಕಟ್ರಿ ಅಂತ ಹೇಳ್ಬೇಕಿತ್ತು. ತಹಶೀಲ್ದಾರು ಏಕಾಏಕಿ ಬಂದು ನಮ್ಮನ್ನು ಅಡ ಎಬ್ಬಿಸ್ಬಿಟ್ರು. ಒಂದು ಉಟ್ಟು ಬಟ್ಟೆ ಸೀರೆ ಇಲ್ದಂಗೆ ನಮಗೆ ಮಾಡಿದ್ದಾರೆ. ನಾವು ಅಂತ ಮಾತ್ರಗಳನ್ನೆಲ್ಲ ಒಳಗಿಟ್ಟರು. ಒಂದು ದೇವ್ರ ಸಾಮಾನ ತಕ್ಕಣಕ್ ಬಿಟ್ಟಿಲ್ಲ ನಮ್ದು. ಅಲ್ಕಟ್ಟಿ ಇರೋಣ, ನಮ್ದು ದೇವ್ರ ಫೋಟೋ ತೆಗಿಯಕ್ಕೆ ಕೂಡ ನನಗೆ ಅವಕಾಶ ಕೊಡ್ಲಿಲ್ಲ. ಹಂಗೆ ಏಕಾಏಕಿ ಬಂದು ಮಾಡಿಬಿಟ್ರು ನಮ್ದು. ಒಂದು ಉಟ್ಟು ಬಟ್ಟೆಯಲ್ಲಿ ನಾವು ಎಲ್ಲ ಸಾಮಾನು ಬೀದಿಗೆ ಹಾಕೊಂಡು ನಾವಿದ್ದೀವಿ. 5 ಮನೆಯವರು ಮಾಡಿದ್ರು, 5 ಜನ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಅಂತ ನಮ್ಮ ಮೇಲೆ ಕೇಸ್ ಹಾಕಿದ್ರು ಅಂತ. ಇವ್ರು ಏಕಾಏಕಿ ಬಂದು ಈ ರೀತಿ ಮಾಡಬಾರ್ದು ಮೇಡಮ್. ಬಡವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಅದನ್ನೇ ಟೈಮ್ ಕೊಡ್ಲಿ ಮೇಡಮ್. ಟೈಮ್ ಕೊಟ್ಟು ಕೇಳಿ. ಇವತ್ತು ನಮಗೆ ಯಾರು ಆಸರ ಆದ್ರು ಮೇಡಮ್? ಆ ಏರಿಯಾದ ಏರಿಯಾ ಕಾರ್ಪೊರೇಟರ್ ನಮಗೆ ಬರಲಿಲ್ಲ ಆಸರಕ್ಕೆ. ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಬೆಳಗಿಂದ ಅಷ್ಟೆಲ್ಲ 100 ಜನ ಪೊಲೀಸ್ನವರು, ಅಧಿಕಾರಿಗಳು ಮೇಡಮ್. ಸ್ಥಳೀಯರು ಬಂದಿಲ್ಲ, ಇದ್ ಏರಿಯಾ ಕಾರ್ಪೊರೇಟರ್ ಬಂದಿಲ್ಲ ನಮಗೆ. ಪಾಮನಹಳ್ಳಿ ನಾಗರಾಜಣ್ಣ ಕಾರ್ಪೊರೇಟರ್ ಅವರೇ ನಮ್ಮ ಸಪೋರ್ಟಿಗೆ ಬಂದಿರೋದು. ಯಾರು ಬಂದಿಲ್ಲ ನಮ್ಮ ಸಪೋರ್ಟಿಗೆ. ನಾಗಣ್ಣವ್ರು ಬಂದೇ ನಮ್ಮ ಸಪೋರ್ಟಿಂಗ್. ಈಗ ಮುಂದಿನ ನಡೆ ನಿಮ್ದು ಏನಂತ ಹೋರಾಟ? ನಡೆ ಏನಂದ್ರೆ ತಹಶೀಲ್ದಾರು ನಮ್ಗೆ ಇಲ್ಲಿ ಇರ್ರಿ ಅಂದ್ರು, ನಮ್ಗೆ ಹೇಳಿದ್ದಾರೆ. ನಾವ್ ಇಲ್ಲಿ ಇರ್ತೀವಿ. ಇಲ್ಲಿ ಇರಕ್ಕಂತ ಆಗಲ್ಲ ಮೇಡಮ್. ಮಕ್ಳು ಒಂದ್ ಕಡೆ, ನಾವು ಒಂದ್ ಕಡೆ. ನಮಗೆ ನಮ್ಮ ಯಜಮಾನ್ರು ಇಲ್ಲ ಮೇಡಮ್. ಇದ್ದಿದ್ದು ಹೇಳ್ತೇನೆ, ನಾನು 2 ಮಕ್ಳು. ನಾವು ಕಟ್ಕೊಂಡು ಎಲ್ಲಿಗೆ ಹೋಗೋಣ? ಬೀದಗಿರೋಣ?
ವಯಸ್ಸಾದವ್ರನ್ನ ಕರ್ಕೊಂಡು ನಾನು ಎಲ್ಲಿರೋಣ? ತಹಶೀಲ್ದಾರ್ ಹೇಳಿದಾರೆ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಂದೇವ್ರಿ. ಮತ್ತೆ ತಹಶೀಲ್ದಾರ್ ತಪ್ಪೈತ್ರಿ ಮೇಡಮ್ ಅವ್ರೆ, ನಮಗೆ ಜಾಗ ಕೊಟ್ಟು ಕಳಿಸ್ಬೇಕಿತ್ತವ್ರು, ಆಮೇಲೆ ಡೆಮಾಲಿಷ್ ಮಾಡ್ಕೋಬೇಕಿತ್ತವ್ರು. ನಾವು ಬೇಡ ಅಂತ ಹೇಳ್ತಿದ್ದೀನಿ. ನಾವು ಡೆಮಾಲಿಷಿಗೆ ಅವ್ರಿಗೆ ಅವಕಾಶ ಇತ್ತು. 2 ದಿನ ಟೈಮ್ ಕೊಟ್ಟು ಪೊಲೀಸ್ನವ್ರನ್ನ ನಿಲ್ಸಿ ನೀವು ಒಂದೊಂದು ಸಾಮಾನು ತಕ್ಕೊಳ್ರಿ ಅಂತ ಹೇಳ್ಬೋದಿತ್ತು. ನಾವು ತಕ್ಕಂತಿದ್ವಿ, ಕಷ್ಟಪಟ್ಟು ಕಟ್ಟಿದ್ದೇವೆ ಅದನ್ನು, ಕಷ್ಟಪಟ್ಟು ಕಟ್ಟಿರೋ ಮನೆಗಳು ಅಂತ. ಒಂದೊಂದು 10 ರೂಪಾಯಿಗೂ ನಾವು ಕೂಡಿಟ್ಟು ಕಟ್ಟಿರೋದು. ತಹಶೀಲ್ದಾರು ಏಕಾಏಕಿ ಈ ರೀತಿ ಬಂದು ಕದ ಬಡದು ನಮಗೆ ಈ ರೀತಿ ಮಾಡಿ. ಇವಾಗ ಅಲ್ಲಿರ್ತಕ್ಕಂಥ ಸ್ಥಳೀಯರ ಅಕ್ಕಪಕ್ಕದ ದೊಡ್ಡ ದೊಡ್ಡ ಬಿಲ್ಡಿಂಗ್ನವರೆಲ್ಲರೂ ತಹಸೀಲ್ದಾರ್ಗೆ ಅಲ್ಲಿರೋಂಥ ಅಧಿಕಾರಿಗಳೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ಇದಕ್ಕೆ ನಿಮ್ಮ ಮಾತು ಏನು? ಅಭಿನಂದನೆ. ಅವ್ರಿಗೆಲ್ಲ ಖುಷಿ ಆಗಿದೆಲ್ಲ, ಮತ್ತೆ ನಿಮಗೆ ಹೆಂಗೆ? ಅಲ್ಲ, ನಮ್ಮನ್ನೇ ಎದ್ದಳಿಸ್ಬೇಕು ಅಂತ ಇದ್ದಾರೆ ಮೇಡಮ್ ಅವರೇ. ನಾವು ಸ್ಲಮ್ ಆಗಿದ್ವಲ್ಲ, ನಾವು ಸ್ಲಮ್ ಅಲ್ವಾ ಇರೋದು. ಪಾಪ ಅವರೆಲ್ಲ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ. ನಿಮಗೆ ಬಿಲ್ಡಿಂಗ್ ಕಟ್ಕೊಡ್ಬೋದಿತ್ತಲ್ಲಮ್ಮ. ಸ್ಲಮ್ ಜನನೇ ಬೇಕಲ್ವಾ ಮೇಡಮ್ ಅವರೇ? ಅವ್ರಿಗೆ ಒಂದ್ ಏನೇ ಬಾತ್ರೂಮ್ ಕಲೆಕ್ಷನ್ ಕೊಡ್ಬೇಕು ಅಂದ್ರೆ ಸ್ಲಮ್ ಜನನೇ ಬೇಕಾನೆ. ಇದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಓಟ್ ಕೇಳಕ್ಕಾದ್ರೆ ಬರ್ತಾರೆ. ಇಷ್ಟು ಇದೆ ಇಟ್ಕೊಂಡು ನಮಗೆ ಯಾಕೆ ಬೀದಿಗೆ ತಂದ್ರು? ಈಗ ನೀವು ತಹಸೀಲ್ದಾರ್ ಅವ್ರನ್ನೇ ಬೇಗ ನಮಗೆ ಶೀಘ್ರದಲ್ಲೇ ನಮಗೆ DC ಅವರು, ತಹಶೀಲ್ದಾರ್ ಅವರು, ನಮ್ಮ ನಾಗಣ್ಣರು ಇದ್ದಾರೆ, ಪಮ್ಮನಹಳ್ಳಿ ನಾಗಣ್ಣರು ನಮ್ಮ ಅವರೇ ಇದ್ದಾರೆ. ಅವ್ರು ಏನು ನಮಗೆ ದಾರಿ ತೋರಿಸ್ತಾರೆ ನಾವು ಅದರಂತೆ ಮುನ್ನಡೀತೀವಿ. ನಮಗೆ ಇಷ್ಟರ ಮಟ್ಟಿಗೆ ನಮಗೆ ಸಹಕಾರ. ಕಮಿಷನರ್ ಇದ್ದಾರೆ, ಮಹಾನಗರ ಪಾಲಿಕೆ ಕಮಿಷನರ್ ಅಂತ. ನಾವು ಅಲ್ಲಿಗೆ ಹೋಗಿದ್ವಿ. ನಿಮಗೆ ಅಲ್ಲಿ ಮನೆ ತೆರವುಗೊಳಿಸುವಾಗ ನೀವಷ್ಟೆಲ್ಲ ಗೋಳಾಡುವಾಗ ಮಹಾನಗರ ಪಾಲಿಕೆ ಕಮಿಷನರ್ ಏನಾದರೂ ಅಲ್ಲಿಗೆ ಆಗಮಿಸಿದ್ರ? ಅವರು ಕೂಡ ಬಂದಿಲ್ಲ. ತಹಶೀಲ್ದಾರ್ ಒಂದೇ ಮುಂದೆ. ನಿಮಗೆ ಮೊದಲೇ ಏನಾದರೂ ಕಮಿಷನರು ನಾನು ಬಂದು ನಿಮಗೆ ಏನಾದರೂ ಜಾಗದ ವ್ಯವಸ್ಥೆ ಮಾಡಿ ನಿಮ್ಮನ್ನ ಮನೆಯನ್ನ ತೆರವುಗೊಳಿಸ್ನಂತ ಏನಾದ್ರು ಮಾತು ಹೇಳಿದ್ರ? ಕಮಿಷನರ್ ಹೇಳಿದ್ದಿಲ್ಲ ಮೇಡಮ್. ತಹಶೀಲ್ದಾರ್ ಅವರು ಭರವಸೆ ಕೊಟ್ಟಿದ್ರು. ಅಲ್ಲ, ತಹಶೀಲ್ದಾರ್ ಅವರು ಕೋರ್ಟ್ ಅಲ್ಲಿ ನಮಗೆ ಭರವಸೆ ಕೊಟ್ಟಿದ್ರು ಮೇಡಮ್. ಕೋರ್ಟ್ ಅಲ್ಲಿ ನಮಗೆ ತಹಶೀಲ್ದಾರ್ ಅವರೇ ಭರವಸೆ ಕೊಟ್ಟಿದ್ರು. ನಿಮಗೆ 4 ತಿಂಗಳೊಳಗೆ ನಾವು ನಿಮ್ಗೆ ವ್ಯವಸ್ಥೆ ಮಾಡ್ತೀವಮ್ಮ, ವ್ಯವಸ್ಥೆ ಮಾಡಿ ನಾವು ನಿಮ್ಮನ್ನ ಕಳಿಸ್ತೀವಿ ಅಲ್ಲಿಂದ ಅಂತ ಹೇಳಿದ್ರು ಮೇಡಮ್. ಇಷ್ಟೇ ನನ್ನ ಮಾತು. ಸರಿ, ಕುಟುಂಬ ವಾಸ ಮಾಡ್ತಾ ಇದ್ದೀವಿ. ಈಗ 20 ವರ್ಷದಿಂದ ವಾಸ ಮಾಡ್ತಾ ಇದ್ರು, ಯಾರು ಬಂದಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದಾರೆಲ್ಲ ಹೋದ್ರು, ನಾವು ಕೂಲಿ ಮಾಡ್ಕೊಂಡು ತಿನ್ನೋ ಇದಕ್ಕೆ ನೀವು ಕಮಿಷನರು, ತಹಸೀಲ್ದಾರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀವಿ ಎಂದೇ ಮೋಸ ಮಾಡಿದ್ರು. ನಿನ್ನೆ ಕೋರ್ಟ್ ನಡೆದೈತೆ, ಇವತ್ತು ಏಕದಮ್ ತಂದರು. ಕೋರ್ಟಲ್ಲೇ 5 ದಿವಸ ನಮಗೆ ಇದು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ನಾವು ನಿಧಾನಕ್ಕೆ ತಗೊಳ್ತೀವಿ, ನಾವು ಬೇರೆ ಹೋಗ್ತೀವಿ ಅಂದ್ರೂ ಇದು ಮಾಡಲಿಲ್ಲ. ಆ ಏರಿಯಾಕ್ಕೆ ಕಾರ್ಪೆಟ್ರ್ ಹಾಕಿದ್ನಲ್ಲ, ಅವ್ನು ಎಲ್ಲೋಗಿದ್ದಾನೆ? ಯಾಕೆ ಬರಲಿಲ್ಲ? ಬಿಜೆಪಿ ಸಪೋರ್ಟ್ ಮಾಡ್ತಾನೆ. ರಾಜಕೀಯ ಬೇಡ ಹೇಳ್ರಿ, ಯಾಕೆ ಬರಲಿಲ್ಲ? ಕಷ್ಟ, ಶ್ರೀಮಂತರ ಮನೆ ಹತ್ತ ಕಷ್ಟ ಅವ್ನು ಹೋಗೋದು. ನಮ್ ಬಡವ್ರ ಮನೆ ಹತ್ತ ಒಂದಿಸ ಬಂದಿಲ್ಲ, ಏನಕ್ಕೂ ಬಂದಿಲ್ಲ, ಏನ್ರಮ್ಮ ಅಂತ ಕೇಳಿಲ್ಲ. ನಾವು ನೀರು ಕರೆಂಟು ಏನು ಇಲ್ದಲ್ಲ ನಾವು ಗಾರೆ ಕೆಲ್ಸಕ್ಕೆ ಹೋಗೋರು, ಸೊಪ್ಪು ಮಾರಕ್ಕೆ ಹೋಗೋರು, ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಏನೇ ಒಂದು ಕಷ್ಟ ಇದ್ರು ನಾನು ಪಾಮೇನಹಳ್ಳಿ ನಾಗಣ್ಣನ ಹತ್ರ ನಾವು ಹೇಳ್ಕೊಂತೀವಿ. ಪಾಮನಹಳ್ಳಿ ನಾಗಣ್ಣರೇ ನಿಮ್ಗೆ ಎಲ್ಲದಕ್ಕೂ ಪಾಮೇನಹಳ್ಳಿ ನಾಗಣ್ಣರೇ ನಮಗೆ ಸಹಕಾರ ಕೊಡೋದು. ಕಷ್ಟ ಸುಖಕ್ಕೆ ಸತ್ರೆ ಕೆಟ್ರೆ ಬದುಕಿದ್ರೆ ಯಾರಿಗಾದ್ರೂ ಅವರೇ ನೋಡ್ಕೊಳ್ಳೋದು. ಇವ್ರು ಎಲ್ಲಾದ್ರೂ ಕಾರ್ಪೆಟ್ರು, ಏರಿಯಾ ಕಾರ್ಪೆಟ್ರು ಒಡೆಯ ದಿವಸನಾಗ್ಲಿ ಎಲ್ಲೋಗಿದ್ರು. ಆ ಕಾರ್ಪೆಟ್ರ್ ಟೈಮ್ ಕೇಳಿದ್ವಲ್ಲ, ನಿಮ್ಮ ಏರಿಯಾ ನಾಗಣ್ಣ ಅಂತ, ನಾಗಣ್ಣರ ಮನೆಯವರ ಅಲ್ಲಿ ಕಾರ್ಪೆಟ್ರ್ ಅವ್ರ ಹೆಸರು ಕುಂಬಾರ್ ನಾಗಣ್ಣ. ನಮ್ಮ ಕಾರ್ಪೆಟ್ರ್ ನಾಗಣ್ಣ ಹೆಸರು ಗೀತಾ ನಾಗರಾಜ್ ಅಂತ ನೋಡು ಅವ್ರ ಹೆಸರು. ಗೀತಾ ನಾಗರಾಜ್. ಅವ್ರ ಹೆಂಡತಿ ಹೆಸರು ಗೊತ್ತಿಲ್ಲ, ಅವನ ಹೆಸರು ಸರಿಯಾಗಿ ನಮಗೆ ಗೊತ್ತಿಲ್ಲ. ಅವನ ಮಗನೇ ನಾವು ನೋಡಿಲ್ಲ ಅದು ಬಂದಾಗಿಂದ. ಅಮ್ಮ, ಈಗ ನೀವು ಹಿರಿಯರಾದಿರಿ, ನಿಮಗೆ ಇಷ್ಟು ಅನ್ಯಾಯ ಆಗೈತೆ. ಈಗ ಇಲ್ಲಿಗೆ ಬಂದು ನಮಗೆ ಅನ್ಯಾಯ ಆಗೈತೆ ಅಂದ್ರೆ ಮೇನು ತಹಸೀಲ್ದಾರರು, ಕಮಿಷನರೇ ನಮಗೆ ಮೋಸ ಮಾಡಿರೋದು. ಮುಂದಿನ ನಡೆ ಏನಮ್ಮ? ಈಗ ನಡೀರಮ್ಮ, ನಾವು ಕೊಡ್ತೀವಿ, ನೋಡ್ತಾ ಇದ್ದೀವಿ, ಮಠ ಮಾಡ್ತಾ ಇದ್ದೀವಿ, ಜಮೀನು ನೋಡ್ತಾ ಇದ್ದೀವಿ, ಕೊಡ್ತೀವಿ, ನಡೀರಿ ಅಂತ ಆಶ್ವಾಸನೆ ಕೊಟ್ಟು ಇನ್ನು 5 ಗಂಟೆಗೆ ಜೈಸಿಪಿ ತಗೊಂಡು ತಹಸೀಲ್ದಾರರು ಎದ್ದಿಲ್ವ? ಅವನು ಎದ್ದಿ 5 ಗಂಟೆಗೆ ಬಂದಿದ್ದಾನಲ್ಲ, ಅವನೇನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅವನು. ನಿಮಗೆ ಮೊದಲೇ ಏನಾರ ಯಾಕೆ ಹೇಳಿದ್ರು? ಕೋರ್ಟಿಂದ ಹೊರಗಡೆ ಬರಬೇಕಾರೆ ಅವ್ರು ಹೇಳ್ಬೇಕಾಗಿತ್ತು ನಮಗೆ, ನೋಡಮ್ಮ ಇನ್ನು 5 ದಿವಸ ಟೈಮ್ ಕೊಟ್ಟಿದ್ದಾರೆ, ನಾನು ಬೇರೆ ಕಡೆ ಜಾಗ ಕೊಡ್ತೀನಿ, ನೀವು ಯಾರನ್ನಾದ್ರೂ ಬೇಕಾದ್ರೆ ನಂಬಿ ಜಾಮೀನು ತಗೊಳ್ರಿ.